ಎಸ್, ಸಿಲಿಕಾನ್ ಸಿಟಿ ಈಗಾಗಲೇ ಗಾರ್ಬೇಜ್ ಸಿಟಿ ಆಗೋದಕ್ಕೆ ಹೊರಟಿರುವಂಥದ್ದು. ಇದಕ್ಕೆ ನೇರ ಕಾರಣ BBMP ಅಧಿಕಾರಿಗಳಂತ ಹೇಳಿ ತಪ್ಪಿಲ್ಲ, ಒಂದು ಕಡೆ ಮತ್ತೊಂದು ಕಡೆ ಸರ್ಕಾರ ಅಂತ ಹೇಳೋದು ತಪ್ಪಿಲ್ಲ. ಯಾಕಂದರೆ ಹಿಂದೆ ಏನು ಪೌರ ಕಾರ್ಮಿಕರನ್ನ ನೇಮಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಸರ್ಕಾರ ಆದೇಶ ಕೊಟ್ಟಿದ್ದು, ಆದರೆ ಪೌರ ಕಾರ್ಮಿಕರು ಮಾತ್ರ ಮಾಡ್ಕೊಂಡಿದ್ರೆ. ಆ ಜೊತೆಗೆ ಕಸ ವಿಲೇವಾರಿ ಮಾಡ್ತಿದ್ದಂಥ ಆಟೋ ಡ್ರೈವರ್ಗಳಾಗಿರ್ಬೋದು, ಟಿಪ್ಪರ್ ಡ್ರೈವರ್ಗಳಾಗಿರ್ಬೋದು, ಲಾರಿ ಡ್ರೈವರ್ಗಳು ಇವರೆಲ್ಲರೂ ಕೂಡ ಕೈ ಬಿಟ್ಟಿರೋದ್ರಲ್ಲಿ ಎಲ್ಲ ಒಂದು ಕಡೆ ಏನೋ ಒಂದು ಲಾರಿ ಡ್ರೈವರು, ಟಿಪ್ಪರ್ ಡ್ರೈವರು, ಆಟೋ ಡ್ರೈವರ್ಗಳು ಕೂಡ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಮುಷ್ಕರಕ್ಕೆ ಮುಂದಾಗಿರೋದು. ಇದ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಅವರ ಮುಖಂಡರಾದಂಥ ತ್ಯಾಗರಾಜ್ ಜೊತೆಲಿ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇವತ್ತು ಎಲ್ಲೋ ಒಂದು ಕಡೆ ಗಾರ್ಬೇಜ್ ಸಿಟಿ ಮತ್ತೆ ಆಗ್ತಿದೆ, ಅದಕ್ಕೆ ನೇರ ಕಾರಣ ನೀವು ಅಂತ ಸರ್ಕಾರ ಹೇಳ್ತಾ ಇದೆ. ಸರ್, ಖಂಡಿತವಾಗ್ಲು ಗ್ಯಾರ್ಬೇಜ್ ಸಿಟಿ ಆಗೋದಕ್ಕೆ ನಾವೇ ಕಾರಣ. ಇದೇ ಗ್ಯಾರ್ಬೇಜ್ ಸಿಟಿನ ಕ್ಲೀನ್ ಮಾಡಿದ್ದು ಕೂಡ ನಾವೇನೆ. ಪ್ರತಿನಿತ್ಯನೂ ಆರೋಗ್ಯವಾಗಿ ಪ್ರತಿಯೊಬ್ಬರು ಇರಬೇಕಾದ್ರೆ ಬೆಂಗಳೂರಲ್ಲಿ ಅದರಲ್ಲಿ ಯಾರ್ದು ಶ್ರಮ ಇಲ್ಲ. ನಮ್ಮ ಆಟೋ ಟಿಪ್ಪರ್ಸು ಡ್ರೈವರ್ಸ್ಗಳು ಮತ್ತು ಲಾರಿ ಡ್ರೈವರ್ಸ್ ಕ್ಲೀನರ್ಸ್ಗಳದ್ದು ಮತ್ತು ಹೆಲ್ಪರ್ಸ್ಗಳದ್ದೇ ನಮ್ಮದೇ ತುಂಬ ಇಂಪಾರ್ಟೆಂಟಾಗಿ ವರ್ಕ್ ಇರೋದಿಲ್ಲಿ. ನಾವೇನಾರ ಪ್ರತಿ ಮನೆ ಕಸ ನಾವು ತಗೊಂಡೋಗಿಲ್ಲ ಅಂತ ಹೇಳಿದ್ರೆ, ಮನೆ ಕಸ ತಗೊಂಡೋಗಿಲ್ಲ ಅಂತ ಹೇಳಿದ್ರೆ, ಇಲ್ಲ ಬೀದಿಯಲ್ಲಿ ಬಿದ್ದಿರೋ ಕಸನ ತೆಗೆದಿಲ್ಲ ಅಂತ ಹೇಳಿದ್ರೆ, ಕೊರೋನಾ ಅಂದ ಸಮಯದಲ್ಲೇ ನಾವು ಮನೆ ಕಸನ ತಗೊಂಡೋಗಿ ಸಾಗಿಸಿದ್ದೀರಿ. ಬೀದಿಯಲ್ಲಿ ಬಿದ್ದಿರೋ ಕಸನೆಲ್ಲ ಸಾಗಿಸಿದಿರಿ. ಎಲ್ಲೆಲ್ಲ ಬಿದ್ದಿರೋಂಥ ಜಂತುಗಳನ್ನೆಲ್ಲ ಕಸ ವೇಸ್ಟೇಜ್ನೆಲ್ಲ, ಅನಿಮಲ್ ವೇಸ್ಟೇಜ್ನೆಲ್ಲ ತಗೊಂಡೋಗಿ ಸಾಗಿಸಿದ್ರಿ. ಹಾಗಾಗಿನೇ ಕೊರೋನಾ ಕಂಟ್ರೋಲ್ಗೆ ಬರೋಕ್ಕಾಗಿದ್ದು. ಇಲ್ಲಾಂದರೆ ನಾವು ಅತ್ತೇನಾರು ಹಾಗೆ ಬಿಟ್ಟಿದ್ದಿದ್ರೆ ಕೊರೋನಾಗಿಂತ ವಿಚಿತ್ರವಾದಂಥ ಕಾಯಿಲೆಗಳು ಉದ್ಭವ ಆಗ್ತಾ ಇತ್ತು. ಪ್ರಮುಖವಾಗಿ ನಿಮ್ಮ ಬೇಡಿಕೆಗಳೇನು ಸರ್? ಪ್ರಮುಖ ಬೇಡಿಕೆ ಬಂದು, ನಾವು ಸುಮಾರು ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲೇ ಇದ್ದೀರಿ. ನಮ್ಮ ಕೆಲಸಕ್ಕೆ ಭದ್ರತೆ ಬೇಕು. ಯಾಕಂತ ಹೇಳಿದ್ರೆ ಗುತ್ತಿಗೆದಾರರು ನಮ್ಮನ್ನು ತುಂಬ ಕೀಳು ಮಟ್ಟದಲ್ಲಿ ನಮ್ಮನ್ನು ನಡೆಸ್ಕೊತಾ ಇದ್ದಾರೆ. ಯಾವುದೇ ರೀತಿಯೂ ಗೌರವ ಕೊಡಲ್ಲ, ಮತ್ತು ಅದೇ ರೀತಿ ಸಂಬಳ ಕೂಡ ಕಡಿಮೆನೇ. ನಾವು ಸತ್ತರೆ ಒಂದು ಪರಿಹಾರ ಇಲ್ಲ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯಗಳನ್ನ ನಾವು ಯಾವ ರೀತಿ ಕಟ್ಕೊಡ್ಬೇಕು. ಗುತ್ತಿಗೆದಾರೆಲ್ಲ ಕೊಡೋದೇ ಸಂಬಳ 8-9 ಸಾವಿರ, 10 ಸಾವಿರ, 11 ಸಾವಿರ ಅಷ್ಟೇ ಸರ್. 12 ಸಾವಿರದ ಒಳಗಡೆ ನಮಗೆ ಕೊಡ್ತಾರೆ. ಇದರಲ್ಲಿ ಇವತ್ತು ಬೆಂಗಳೂರಲ್ಲಿ ನಾವು ಜೀವನ ಮಾಡೋಕ್ಕಾಗತ್ತಾ? ಹಾಗಾಗಿ ನಮಗೆ ಕೆಲಸದ ಭದ್ರತೆ ಬೇಕಾಗಿರೋದ್ರಿಂದ ನಾವು ಈ ಹೋರಾಟನ ಮಾಡ್ತಾ ಇದ್ದೀವಿ ಸರ್. ಹಿಂದೆ ಸರ್ಕಾರ 2023 ಚುನಾವಣೆ ಬಂದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇದು ಕೊಟ್ಟಿದ್ದು, ಅಂದರೆ ಪ್ರಣಾಳಿಕೆಯಲ್ಲಿ ನಾವು ನಿಮ್ಮನ್ನ ಪರ್ಮಿಟ್ ಮಾಡ್ಕೋತೀವಿ ಅಂತ ಬರೀ ಪೌರ ಕಾರ್ಮಿಕರು ಮಾತ್ರ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಖಂಡಿತ ಸರ್, ಇದು ನಿಜವಾಗ್ಲೂ. ಯಾಕಂದರೆ ಚುನಾವಣೆ ಪ್ರಣಾಳಿಕೆಯಲ್ಲಿ 2023 ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ 6ನೇ ಗ್ಯಾರಂಟಿಯಾಗಿ ನಮ್ಮ ಚಾಲಕರು ಸಾರಿಗೆಗಾರರನ್ನು ಕೂಡ ನಾವು ಕಾಯಂ ಮಾಡ್ತೀರಿ ಅಂತ ಹೇಳಿತ್ತು. ಅದೇ ರೀತಿ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು, ನಮ್ಮನ್ನು ಕಾಯಂ ಮಾಡ್ತೀರಿ, ಅದನ್ನು ನಾನೇ ಫಾಲೋಅಪ್ ಮಾಡ್ತೀನಿ ನಮ್ಮ ಸರ್ಕಾರ ಬಂದರೆ ಅಂತ ಹೇಳಿದ್ದು. ಅವ್ರ ಸರ್ಕಾರ ಬಂದು 1.25 ವರ್ಷ ಆಯಿತು. ಇದುವರೆಗೂ ನಮ್ಮನ್ನು ಕಾಯಂ ಮಾಡೋ ಮನಸ್ಸು ಎಲ್ಲೂ ಕಾಣಿಸಿಲ್ಲ. ಮತ್ತು ರಾಹುಲ್ ಗಾಂಧಿ ಅವರು ಬರಲಿಲ್ಲ, ಮುಖ್ಯಮಂತ್ರಿಗಳು ಬರಲಿಲ್ಲ, ಉಪಮುಖ್ಯಮಂತ್ರಿಗಳು ಬರಲಿಲ್ಲ, ಸುರ್ಜೇವಾಲಾ ಅವರು ಬರಲಿಲ್ಲ. ಆದ್ದರಿಂದ ನಾವು ಈ ಒಂದು ಗಟ್ಟಿ ನಿರ್ಧಾರನ ತಗೊಂಡಿದ್ದೀವಿ ಸರ್. ನೀವು ಹೇಳಿ ಸರ್, ಯಾವ ರೀತಿ ಇರುತ್ತೆ ಮುಂದಿನ ಮುಷ್ಕರ? ಈಗ ವಿಪಕ್ಷದ ನಾಯಕರು ಕೂಡ ಕೆಲವರು ಬಂದು ಹೋಗಿದ್ದಾರೆ, ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ 9ನೇ ತಾರೀಕು ಅಧಿವೇಶನ ಮಾತಾಡ್ತೀವಿ ಅಂತ. ಸರ್, ಅವರೆಲ್ಲ ಮೊದಲನೇದಾಗಿ ವ್ಯಾಲೆಂಟ್ರಿ ಆಗಿ ಬಂದಿರೋದಕ್ಕೆ ಅವರಿಗೆ ನಮ್ಮ ಸಮಸ್ತ ಕಾರ್ಮಿಕರು ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ 9ನೇ ತಾರೀಕು ಏನು ಅಧಿವೇಶನದಲ್ಲಿ ಅವರು ಈ ಸಬ್ಜೆಕ್ಟ್ನ ಎತ್ಕೊಂಡು ಮಾತಾಡ್ತಾರೆ, ಅದು ಮಾತಾಡಲಿ, ಸಂತೋಷನೇ. ಅಲ್ಲಿವರೆಗೂ ನಮ್ಮ ಈ ಏನು ಆಮರಣ ಅಂತ ಉಪವಾಸ ಕಾರ್ಯಕ್ರಮ ಈ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವೋ ಅದು ಕಂಟಿನ್ಯೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಿಟಿಲಿ ಕಸ ಎತ್ತಲ್ಲ? ಇಲ್ಲವೇ ಇಲ್ಲ ಸರ್. ನಮ್ಮ ಕೈಗೆ ಒಂದು ಸರ್ಕಾರಿ ಆದೇಶ ಬಂದಾಗ ಮಾತ್ರ ನಾವು ಕೆಲಸ ಮಾಡ್ತೀವಿ. ಅಲ್ಲಿವರೆಗೂ ಕೆಲಸ ಕಾರ್ಯ ಎಲ್ಲ ನಿಲ್ಲಿಸ್ಬಿಡ್ತೀವಿ. ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರೆ BBMPಗೆ ಸರ್ಕಾರಕ್ಕೆ ಸರ್ ಕೊಟ್ಟಿದ್ದೀವಿ ಸರ್. ಸುಮಾರು ಏನಂದ್ರೆ ಸರ್? ಸರ್ ಇಲ್ಲ, ಅದಕ್ಕೇನು ರೆಸ್ಪಾನ್ಸ್ ಇಲ್ಲ ಸರ್. ನೀವು ಹೇಳಿ, ಈಗ BBMP ಆಯುಕ್ತರು ಕೂಡ ಮಾತಾಡ್ಸ್ಕೊಂಡು ಬಂದಿದ್ದೀವಿ, ಈಗ ಜಸ್ಟ್ ಮಾತಾಡಿದ್ದಾರೆ ಅವರು. ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಎಲ್ಲೋ ಒಂದು ಕಡೆ ಗುತ್ತಿಗೆ ನಾವು ಕೊಟ್ಟಿದ್ದೀವಿ, ಗುತ್ತಿಗೆಯವರು ಅವ್ರು ನೋಡ್ಕೋಬೇಕು, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇದ್ದಾರೆ. ಇದಕ್ಕಿಂತ ಮುಂಚೆ ಪೌರ ಕಾರ್ಮಿಕರು ಕೂಡ ಗುತ್ತಿಗೆ ಆಧಾರದಲ್ಲೇ ಇದ್ದಿತ್ತು. ಅವ್ರನ್ನ ಮಾತ್ರ ಹೇಗೆ ಪರಿಗಣನೆಗೆ ತಗೊಂಡ್ರು ಇವರು? ಸೊ ಹಾಗಾದರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂದಂಗೆ ಬರೀ ಏನು ಪರ್ಕೆ ಇಟ್ಕೊಂಡು ಗುಡಿಸೋರ್ನ ಮಾತ್ರ ಪೌರ ಕಾರ್ಮಿಕರಂತ ಏನು ಪರಿಗಣಿಸ್ತಾ ಇದ್ದಾರೆ, ಅದು ತಪ್ಪದು. ಅವರು ಗುಡಿಸಿ ಗುಡ್ಡೆ ಮಾಡಿರುವಂಥ ಕಸನ ತಗೊಂಡೋಗೋರು ಮೊದಲದಾಗಿ ಕ್ಲೀನರ್ಗಳು ಮತ್ತು ಆಟೋ ಡ್ರೈವರ್ಗಳು, ಲಾರಿ ಡ್ರೈವರ್ಗಳು. ಅವ್ರು ಬರೀ 1 ಅವರ್ ಫೀಲ್ಡ್ ಮೇಲೆ ಇರ್ತಾರೆ. ಇವ್ರು ಬೆಳಗ್ಗಿಂದ ಆಟ ತುಂಬಾದ್ಮೇಲೆ ಇದನ್ನ ತಗೊಂಡೋಗಿ ಊರಿಂದ ಆಚೆಗೆ ಹಾಕೋವರೆಗೂ ಕೂಡ ಆ ವಾಸನೆ, ಆ ಗಬ್ಬಲ್ ಇದ್ದೇ ಇರ್ತಾರೆ. ಸೊ ಆದ್ರಿಂದ ಇವರನ್ನ ಬಂದು ಬೇರ್ಪಡಿಸ್ಬೇಡ್ರಿ. ಇವರನ್ನ ಗುತ್ತಿಗೆ ಆಧಾರದಲ್ಲಿ ಕೊಟ್ಟಿದ್ದೀವಿ ಮತ್ತು ಇವರನ್ನ ಮಾತ್ರ ನಾವು ಪೌರ ಕಾರ್ಮಿಕರಂತ ಪರಿಗಣಿಸ್ತೀವಿ ಅಂತ ಅನ್ನೋದು ಬೇಡ. ಸೊ ಇವರಿಬ್ಬರನ್ನು ಕೂಡ ಪೌರ ಕಾರ್ಮಿಕರಂತಾನೆ ಪರಿಗಣಿಸಿ ಅವರನ್ನ ನೀವು ಯಾವ ರೀತಿ ಪರ್ಮನೆಂಟ್ ಮಾಡಿದ್ದೀರೋ ಅಥವಾ ಸರ್ಕಾರಿ ನೌಕರರು ಎಂಬುದಾಗಿ ನೀವು ಹೆಂಗೆ ಪರಿಗಣಿಸಿದ್ದೀರೋ ಅದೇ ರೀತಿ ಇವರನ್ನು ಕೂಡ ಆಟೋ ಚಾಲಕರು ಮತ್ತೆ ಟಿಪ್ಪರ್ ಲಾರಿ ಚಾಲಕರು ಮತ್ತೆ ಸಹಾಯಕರನ್ನು ಕೂಡ ಸರ್ಕಾರಿ ನೇರ ವೇತನದ ಅಡಿಯಲ್ಲಿನೇ ಕೂಡ ತರಬೇಕೆಂಬುದಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಈಗ ಆಯುಕ್ತರು ಹೇಳಿರೋದು ಕೇವಲ ಪಶ್ಚಿಮ ಹಾಗೂ ಪೂರ್ವ ವಲಯದಲ್ಲಿ ಮಾತ್ರ ನಮ್ಗೆ ಎಫೆಕ್ಟ್ ಆಗಿದೆ, ಇವತ್ತು ಕಸ ಎತ್ತದ ಯಾರೂ ಬಂದಿಲ್ಲ ಅಂತ, ಮಿಕ್ಕಿದ ವಲಯಗಳು ನಡೀತಾ ಇದೆ ಅಂತ.
ಸರ್ ಕೂಡ ನೀವೇನು ಅವ್ರಿಗೆ ಇದು ಮಾಡ್ತೀರಾ? ಸರ್ ಈಗ ಎಲ್ಲಾ ಬೆಂಗಳೂರಲ್ಲಿರುವಂತ ಎಲ್ಲಾ ವಾರ್ಡ್ಗಳಲ್ಲಿ ಎಲ್ಲಾ ವಲಯಗಳಲ್ಲಿ 8 ಝೋನಲ್ಗಳಲ್ಲಿ ನಾವು ಈಗಾಗಲೇ ಸಂಘಟನೆ ಮಾಡಿದ್ದೇವೆ. ಎಲ್ಲರೂ ಕೂಡ ಈಗ ಮಳೆ ಅಭಾವ ಜಾಸ್ತಿ ಇದ್ದಿದ್ರಿಂದ ನಿನ್ನೆಯಿಂದನೂ ಕೂಡ ಜಾಸ್ತಿ ಇದ್ದಿದ್ರಿಂದ ನೋಡಿ ನಮ್ಮ ಕಾರ್ಮಿಕರು ಹೇಗೆ ಅಂತಂದ್ರೆ, ನಾನು ಇವತ್ತು ಈ ರೋಡ್ ಹೋಗಿಲ್ಲ ಅಂತಂದ್ರೆ ಪಾಪ ರೋಡಲ್ಲಿರೋ ಜನ ಬಂದ್ಬಿಟ್ಟು ಏನು ಕಸ ಇರುತ್ತೆ ಮತ್ತೆ ಸ್ಮೆಲ್ ಇರುತ್ತೆ, ಜನ ಬೈಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೇವೆ ಮಾಡಕ್ ಹೋಗಿದ್ದಾರೆ. ನಾಳೆಯಿಂದ ಎಲ್ಲರೂ ಕೂಡ ಬರ್ತಾರೆ. ಈಗಲೂ ಕೂಡ ಮಧ್ಯಾಹ್ನ ಮೇಲೂ ಕೂಡ ಅನೇಕ ಜನ ಬಂದು ನಾಳೆಯಿಂದ ಇಡೀ ಬೆಂಗಳೂರು ಕಸ ಖಂಡಿತ ನಾಳೆಯಿಂದ ಇಡೀ ಸಂಪೂರ್ಣ ಬೆಂಗಳೂರು ಎಲ್ಲಾ ವಾರ್ಡ್ಗಳಲ್ಲಿ 8 ಝೋನಲ್ಗಳಲ್ಲಿ ಯಾರೇ ಆಗ್ಲಿ ಕಸ ಎತ್ತಲ್ಲ. ನೇರ ಕಾರಣ BBMP ಆಯುಕ್ತರು ಮತ್ತೆ ಇದನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತಂದ್ರೆ ಸರ್ಕಾರದ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾರನ್ನ ಸರ್ಕಾರ ಪ್ರತಿನಿಧಿ ಬಂದು ಅಥವಾ BBMP ಪ್ರತಿನಿಧಿ ಬಂದ್ರೆ ವಾಪಸ್ ತಗೋತೀರಾ? ಇಲ್ಲ ಸರ್, ಅಲ್ಲಲ್ಲ, ಭರವಸೆ ಅನ್ನೋದು ಲಿಖಿತ ರೂಪದಲ್ಲಿ ಇರಬೇಕು. ಭರವಸೆ ಅನ್ನೋದು ಲಿಖಿತ ರೂಪದಲ್ಲಿ ಇರಬೇಕು. ಅದು ಕೂಡ ಸರ್ಕಾರದ ಪ್ರತಿನಿಧಿ ಆಗಿರ್ಬೇಕು, ಅಧಿಕಾರಿ ವೃಂದದವರಲ್ಲ. ಸರ್ಕಾರದ ಉಪಮುಖ್ಯಮಂತ್ರಿಗಳೇ ಅಥವಾ ಮುಖ್ಯಮಂತ್ರಿಗಳು ಇವರಿಬ್ಬರಲ್ಲಿ ಯಾರೇ ಬಂದ್ರು ಕೂಡ, ಯಾಕಂದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿಗಳ ರೇಸಲ್ಲಿ ಇದ್ದಾರೆ ಏನು ಉಪಮುಖ್ಯಮಂತ್ರಿಗಳು, ಅವ್ರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು ಲಿಖಿತ ರೂಪದಲ್ಲಿ ಆದೇಶ ಕೊಟ್ರೆ ನಾವು ನಮ್ಮ ಮುಷ್ಕರವನ್ನ ಹಿಂತೆಗೆದುಕೊಳ್ತೇವೆ. ಇದಿಷ್ಟು ಏನಿಲ್ಲ ಮುಖಂಡರ ಮಾತು. ನಾಳೆಯಿಂದ ಇನ್ನು ಪ್ರತಿಭಟನೆ ಜೋರಾಗುತ್ತೆ. ಸುಮಾರು 5,000ಕ್ಕೂ ಹೆಚ್ಚು ಏನು ಒಂದು ಲಾರಿ ಡ್ರೈವರ್ ಆಗಿರ್ಬೋದು, ಟಿಪ್ಪರ್ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಕೂಡ ಫ್ರೀಡಂ ಪಾರ್ಕಲ್ಲಿ ಬರ್ತೀವಿ, ಅನಿವಾರ್ಯವಾಗಿ ಮುಷ್ಕರ ಮಾಡ್ತೀವಿ. ಯಾರನ್ನ ಸರ್ಕಾರ ಪ್ರತಿನಿಧಿ ಬಂದು ನಮ್ಮ ಮನವಿನ ಸ್ವೀಕರಿಸಿ ಸರ್ಕಾರ ಪ್ರತಿನಿಧಿಗೆ ಯಾರನ್ನ ಬಂದು ಮಂತ್ರಿಗಳಾಗಿರ್ಬೋದು ಅಥವಾ ಶಾಸಕರಾಗಿ ಬಂದು ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಅದನ್ನ ವಾಪಸ್ ತಗೋತೀವಿ. ಎಲ್ಲರಿಗೂ ತಗೊಳ್ಳಲ್ಲ. ಬೆಂಗಳೂರು ಗಪ್ ನಾಡಿದ್ರು ಹೊರಗಿಲ್ಲ, ನಮಗೆ ಕಾಯಂ ಕೆಲಸ ಬೇಕು ಅಂತ ಕೂಡ ಇಲ್ಲಿರೋ ಹೋರಾಟ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.